ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆಯ ವಿಡಿಯೋದಲ್ಲಿ ಏನಪ್ಪ ಅಂದ್ರೂ ಏನ ಫ್ಯೂಚರ್ ಆದಂಥ 3 ಆ್ಯಪ್ಗಳ ಬಗ್ಗೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಫೇಮಸ್ ಆದಂಥ ಪ್ಲಾಟ್ಫಾರ್ಮ್ ಆದಂಥ ಯಾವುದು ಯೂಟ್ಯೂಬ್ನ ಚಾನಲನ್ನು ಯಾವ ರೀತಿಯ ಕ್ರಿಯೇಟ್ ಮಾಡೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಈ ಒಂದು ಯೂಟ್ಯೂಬ್ ಚಾನಲ್ ಸಹಿತ ಬಹಳ ಸುಲಭವಾಗಿ ಮತ್ತು ಈಸಿಯಾಗಿ ಏನಪ್ಪ ಅಂದರೆ ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಏನ ಮುಖಾಂತರ ಯಾವ ರೀತಿಯ ಮಾಡೋದನ್ನು ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾ ಹೇಳಿದೆ ಏನಪ್ಪ ಅಂದರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಯಾವ ರೀತಿಯಾಗಿ ಮಾಡೋದು ಅಂತ. ಇವಾಗ ಎಲ್ಲರ ಹತ್ರನೂ ಸ್ಮಾರ್ಟ್ಫೋನ್ ಅಂತ ಇದೆ. ಈ ಒಂದು ಸ್ಮಾರ್ಟ್ಫೋನ್ನ ಯೂಸ್ ಮಾಡಿ ಏನಪ್ಪ ಅಂದ್ರೆ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ನಾನು ನಿಮಗೆ ಒಂದು ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡಿನಪ್ಪ ಅಂದರೆ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಏನಪ್ಪ ಅಂದ್ರೆ ಮೊಬೈಲ್ನಲ್ಲಿ ನಾನು ಒಂದು ಸ್ಕ್ರೀನ್ ರೆಕಾರ್ಡ್ನ ನಾನು ಆನ್ ಮಾಡ್ಕೊತೀನಿ. ಸ್ಟಾರ್ಟ್. ಇವಾಗ ಸ್ನೇಹಿತರೆ, ನನ್ನ ಒಂದು ಫೋನ್ನಲ್ಲಿ ಏನಪ್ಪ ಅಂದ್ರೆ ಒಂದು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡಿನಿ. ಇವಾಗ ಏನಪ್ಪ ಮೊದಲಿಗೆ ನಾವು ಯೂಟ್ಯೂಬ್ ಆ್ಯಪ್ ಇದೆಲ್ಲ ಎಲ್ಲರ ಹತ್ರ ನೀವು ಯೂಸ್ ಮಾಡುವಂಥ ಕಾಮನ್ನಾಗಿ ಯೂಟ್ಯೂಬ್ ಆ್ಯಪ್ನಲ್ಲಿ ಹೋಗಬೇಕು. ಅಲ್ಲಿ ಹೋದ ನಂತರ ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಕೊನೆಯಲ್ಲಿ ಏನಪ್ಪ ಯು ಅಂತಿರುತ್ತೆ. ಯು ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಈ ರೀತಿಯಾದಂಥ ಒಂದು ಎಂಟರ್ಸ್ ಪೇಜಸ್ ಓಪನ್ ಆಗುತ್ತೆ, ಸ್ಕ್ರೀನ್ ಓಪನ್ ಆಗುತ್ತೆ. ಈ ರೀತಿಯಾದಂಥ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಅದರ ಮೂಲಕ ಇಲ್ಲಿ ಮೇಲ್ಗಡೆ ಇರುವಂಥ ಸ್ವಿಚ್ ಅಕೌಂಟ್ ಅದಲ್ಲ, ಆ ಒಂದು ಅಕೌಂಟ್ ಮೇಲೆ ಒತ್ತಬೇಕು. ಈ ಒಂದು ಅಕೌಂಟ್ ಮೇಲೆ ಒತ್ತ ನಂತರ ಏನಾಗುತ್ತೆ ಅಂದ್ರೆ ಇಲ್ಲಿ ಮೇಲೆ ಪ್ಲಸ್ ಒಂದು ಚಿಹ್ನೆ ಇರ್ತಲ್ಲ, ಆ ಒಂದು ಚಿಹ್ನೆ ಮೇಲೆ ಒತ್ತಬೇಕು. ನಾ ಇವಾಗ ಒತ್ತೀನಿ ಸ್ವಲ್ಪ. ಆಮೇಲೆ ಏನಪ್ಪ ಈ ರೀತಿಯಾಗಿ ಚೆಕ್ಕಿಂಗನ್ನು ಕೊಡುತ್ತೆ ನಿಮ್ಮ ಒಂದು. ಇವಾಗ ಏನಪ್ಪ ಸ್ನೇಹಿತರೆ, ನಿಮ್ಮ ಒಂದು ಯೂಟ್ಯೂಬ್ನ ಚಾನಲ್ನ ಕ್ರಿಯೇಟ್ ಮಾಡುವಂಥ ಒಂದು ಹೊಸದಾದಂಥ ಒಂದು ಜಿಮೇಲ್ ಐ ಡಿನ ನಾವು ಮೊದಲಿಗೆ ಕ್ರಿಯೇಟ್ ಮಾಡ್ಕೊಳ. ಈ ಒಂದು ಕ್ರಿಯೇಟ್ ಅಂತ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಈ ಒಂದು ಐ ಡಿನ ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ನಾನು ಇವಾಗ ಸ್ಕ್ರೀನ್ ಮಾಡ್ತೀನಿ. ಸೋನು ಐ ಡಿಯನ್ನು ಕ್ರಿಯೇಟ್ ಮಾಡಿದೆ. ಸರ್ ನೇಮು, ಸರ್ ನೇಮ್ ಅಂತ ಡೇಟ್ ಆಫ್ ಬರ್ತ್ ಹಾಕಬೇಕು. ಫಿಮೇಲ್ ಇದ್ರೆ ಫಿಮೇಲು, ಮೇಲ್ ಇದ್ರೆ ಮೇಲ್ ಹಾಕೊಂಡು ಏನಪ್ಪ ಅಂದ್ರೆ ನೆಕ್ಸ್ಟ್ ಹೊಡಿಬೇಕು. ಆಮೇಲೆ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ಒಂದು ಜಿಮೇಲ್ನ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಇವಾಗ ಸ್ನೇಹಿತರೆ, ನಾವೇನಪ್ಪ ಅಂದ್ರೆ ಒಂದು ಜಿಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡಿದೆವು. ಇವಾಗ ಏನಪ್ಪ ನೇರವಾಗಿ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬರೋಣ. ಇಲ್ಲಿ ಬಂದೇನಪ್ಪ ನಿಮಗೆ ಇಲ್ಲಿ ಕೆಳಗಡೆ ನಿಮಗೆ ಹೋಮು, ಶಾರ್ಟ್ಸ್ ಮತ್ತಪ್ಪ ಸಬ್ಸ್ಕ್ರಿಪ್ಷನ್ ಮತ್ತು ಇವತ್ತು ಕಾಣುತ್ತದೆ. ನಿಮಗೆ ಇವು ಮೇಲೆ ಕ್ಲಿಕ್ ಮಾಡಬೇಕು. ಇವು ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲೇನಪ್ಪ ನೀವು ನಿಮ್ಮ ಒಂದು ಚಾನಲ್ನ ಹೆಡ್ ಪೇಜ್ ಆದಂಥ ಮೇಲೆ ನಿಮ್ಮ ಏನು ಹೆಸರು ಬರೆದಿರ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದು ಬರೆದ ನಂತರ ನಿಮ್ಮ ಒಂದು ಚಾನಲ್ನ ಎಡಿಟ್ ಮಾಡಬೇಕು. ಯಾವ ರೀತಿಯಾಗಿ ಎಡಿಟ್ ಮಾಡಬೇಕು ನೋಡಿ. ಮೊದಲಿಗೆ ಪ್ರೊಫೈಲ್ ಮೇಲೆ ಒತ್ತಬೇಕು. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ನಿಮ್ಮ ಒಂದು ಪ್ರೊಫೈಲ್ನ ಅಪ್ಲೋಡ್ ಮಾಡ್ಬೋದು. ಅಲ್ಲಿ ಫೋಟೋ ಅಪ್ಲೋಡ್ ಮಾಡಪ್ಪ ಪ್ರೊಫೈಲ್ ಹಾಕೋ. ಹಾಗೇನಪ್ಪ ಇಲ್ಲಿ ನೇಮ್ ಚಾನಲ್ಸ್ನ ಹೆಸರು, ನಿಮ್ಮ ಒಂದು ಚಾನಲ್ನ ಹೆಸರು ಹಾಕೋಬೇಕು. ಹಾಗೆ ಏನಪ್ಪ ಅಂದ್ರೆ ಕೆಳಗಡೆ ಇದೆಲ್ಲ ಹ್ಯಾಂಡಲ್ ಅಂತ ನಿಮ್ಮ ಒಂದು ಚಾನಲ್ನ ಹೆಸರು ಯಾವ ರೀತಿಯಾಗಿ ಇಡ್ತಿರಲ್ಲ ಅದೇ ಏನಪ್ಪ ಅಂದ್ರೆ ಈ ಒಂದು ಹ್ಯಾಂಡಲ್ನಲ್ಲಿ ಬಂದು ಕುಳ್ಕೋತೆ. ಅದಾದ ನಂತರ ನಿಮ್ಮದರ ಬಗ್ಗೆ ಒಂದು ಯಾವ ಒಂದು ಕೆಟಗರಿಗಳ ಬಗ್ಗೆ ವಿಡಿಯೋನ ಮಾಡ್ತಿರಲ್ಲ ಆ ಒಂದು ಕೆಟಗರಿಯ ಬಗ್ಗೆ ಒಂದು ಸ್ವಲ್ಪ ಅದ್ರ ಒಂದು ಟ್ರಾವೆಲ್ ಇದ್ದರೆ ಟ್ರಾವೆಲ್ನ ಬಗ್ಗೆ ಹಾಕೋದು ಒಂದು ಎಡಿಟಿಂಗ್ನ ಮಾಡ್ಬೋದು. ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡ್ಬೋದು. ನೋಡಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನು ಯೂಟ್ಯೂಬ್ ಚಾನಲ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿ ಅರ್ನಿಂಗ್ ಮಾಡ್ಬೋದು ಅಂತ. ಅದೇ ರೀತಿಯಾದಂಥ ಒಳ್ಳೆ ಇನ್ನೂ ಇನ್ಫಾರ್ಮೇಷನ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ, ಫ್ರೀ ಆಗಿರುವಂಥದ್ದು. ಇವತ್ತಿನ ಒಂದು ವಿಡಿಯೋನು ಸ್ನೇಹಿತರೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ತುಂಬಾ ಇಂಪಾರ್ಟೆಂಟ್ ಆದಂಥ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.